ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಮದುವೆಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಯಜಮಾನ್ರು ಮತ್ತೆ ಅವ್ರ ಅಕ್ಕ ಮತ್ತೆ ಅವ್ರ ಮಗ ಎಲ್ಲರೂ ಮೆಟ್ರೋಲಿ ಗಾಡಿ ಹಾಕ್ಬಿಟ್ಟು ನಾವು ಟ್ರೈನ್ ಬುಕ್ ಮಾಡಿದ್ವಿ. ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಕುಪ್ಪಂಗೆ. ಮತ್ತೆ ಹೋಗ್ಬೇಕಾದ್ರೆ ಫ್ಲೈಓವರ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮೊದಲೆಲ್ಲ ಸ್ವಲ್ಪ ಕಡಿಮೆ ಥರ ಇತ್ತು ಚಿಕ್ಕದಾಗಿ, ಇವಾಗೆಲ್ಲ ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಸ್ಟೇಷನಲ್ಲಿ ಕೂಡ ತುಂಬ ಚೇಂಜಸ್ ಮಾಡ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಮತ್ತೆ ತುಂಬ ಲೇಟ್ ಆಗುತ್ತೆ ಅಂತ ಕುತ್ಕೊಂಡ್ವಿ. ಫೈನಲಿ ನಮ್ಮ ಟ್ರೈನ್ ಬಂತು, ಚೆನ್ನೈ ಎಕ್ಸ್ಪ್ರೆಸ್. ಹಾಗಾಗಿ ನಾವು ಹತ್ತಿದಾದ್ಮೇಲೆ ನಮ್ಮ ಸ್ಟೇಷನ್ ಬಿಟ್ಟು ಟ್ರೈನು ವೈಟ್ ಫೀಲ್ಡ್ ಸ್ಟೇಷನ್ ಅಂತ. ಮತ್ತೆ ಒಳಗಡೆ ಟ್ರೈನಲ್ಲೆಲ್ಲ ನೋಡಿ ತುಂಬ ಚೆನ್ನಾಗಿದೆ, ಬ್ಯಾಗ್ಸ್ ಇಟ್ಕೊಳ್ಳೋದಕ್ಕೆ ಮತ್ತು ಊಟ ಮಾಡೋದಕ್ಕೆ ಎಲ್ಲನೂ ಬುಕ್ ಮಾಡಿರೋದ್ರಿಂದ ಈ ಥರ ಇತ್ತು. ಇಲ್ಲಾಂದರೆ ನಾರ್ಮಲ್ ಹೋಗಿದ್ದಿದ್ರೆ ನಮ್ಗೆ ನಿಂತ್ಕೊಳ್ಳೋ ಕೂಡ ಜಾಗ ಆಗ್ತಾ ಇರಲಿಲ್ಲ. ಹಾಗಾಗಿ ಬುಕ್ ಮಾಡಿದ್ವಿ ನಾವು. ಮತ್ತು ನೋಡಿ ಬ್ಯಾಗೆಲ್ಲ ಇಟ್ಕೊಳ್ಳೋದು ಬೇಡ ಅಂದರೆ ಲಾಕ್ ಮಾಡ್ಬೋದು. ಮತ್ತು ಊಟ ತಿನ್ನೋದಕ್ಕೆ ಎಲ್ಲನೂ ಚೆನ್ನಾಗಿರುತ್ತೆ, ಇದು ಕಂಫರ್ಟಬಲ್ ಆಗಿರುತ್ತೆ. ಬುಕ್ಕಿಂಗ್ ಮಾಡ್ಕೊಂಡು ಹೋದರೆ ಬರೀ 50-60 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಮತ್ತು ಇದು ನೆಕ್ಸ್ಟ್ ಸ್ಟೇಷನ್ನು, ಇದು ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಕೆಲವೊಂದು ಸ್ಟಾಪ್ ಮಾತ್ರ ಕೊಡ್ತಾರೆ, ಎಲ್ಲವೂ ಕೊಡೋದಿಲ್ಲ ಪ್ಯಾಸೆಂಜರ್ ಥರ. ಇದು ಮಾಲೂರು ನೋಡಿ, ಮಾಲೂರು ಹೋಯಿತು. ನೆಕ್ಸ್ಟು ಬಂಗಾರಪೇಟೆ ಬಂತು. ಬಂಗಾರಪೇಟೆಯಲ್ಲಿ ಮಾತ್ರ ಇಲ್ಲಿ ಸ್ಟಾಪ್ ಕೊಡ್ತಾರೆ, ಮಾಲೂರು. ನೆಕ್ಸ್ಟು ಬಂಗಾರಪೇಟೆ ಬಿಡ್ತಾ ಇದೆ ನಮ್ಮ ಟ್ರೈನು. ಒಳಗಡೆ ಎಲ್ಲನೂ ಏನೇನು ಬಂತು ನಮಗೆ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ಮತ್ತು ಬಂಗಾರಪೇಟೆಯಲ್ಲೂ ಅಷ್ಟೇ ತುಂಬ ಚೇಂಜಸ್ ಇದೆ. ನಾವು ತುಂಬ ದಿವಸ ಆಯಿತು ಟ್ರೈನಲ್ಲಿ ಹೋಗಿ, ಹಾಗಾಗಿ ಅಲ್ಲಿ ಲಿಫ್ಟು, ಸ್ಕೈ ವಾಕ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜನ ಎಲ್ಲ ಎಕ್ಸ್ಪ್ರೆಸ್ ಎಲ್ಲ ಸ್ಟಾಪ್ ಕೊಡುತ್ತಲ್ಲ, ಹಾಗಾಗಿ. ಮತ್ತು ಹೋಗ್ಬೇಕಾದ್ರೆ ಔಟ್ಸೈಡ್ ವ್ಯೂ ಎಲ್ಲ ಸಖತ್ತಾಗಿತ್ತು. ಕೆರೆಯಲ್ಲಿ ತಾವರೆ ಹೋಗ್ಲಂತೂ ತುಂಬ ಸಖತ್ತಾಗಿತ್ತು. ನೋಡಿ ಫೆಸಿಲಿಟಿ ಯಾವ ಥರ ಇದೆ ಅಂತ ಟ್ರೈನಲ್ಲಿ ಕಾಲು ಇಟ್ಕೊಳ್ಳೋದಕ್ಕೆ, ಮತ್ತು ವಾಟರ್ ಬಾಟ್ಲು, ಬ್ಯಾಗು, ಮತ್ತು ಇಲ್ಲಿ ನೋಡಿ ಹೊರ್ಕೊಂಡು ಆರಾಮಾಗಿ ಕೈ ಇಟ್ಕೊಂಡು ಕುತ್ಕೊಬೋದು. ಮತ್ತು ಅಡ್ಜಸ್ಟಬಲ್ಲು, ಇವಾಗ ಬೆನ್ನು ನೋವು, ಸೊಂಟ ನೋವು ಇರೋರಿಗೆ ಸೀಟು ಅಡ್ಜಸ್ಟ್ ಮಾಡಿಕೊಂಡು ನಿದ್ದೆ ಮಾಡೋದು, ಮಲ್ಕೊಬೋದು, ಆ ಥರ ಎಲ್ಲನೂ ಇದೆ ಫೆಸಿಲಿಟಿ. ದುಡ್ಡು ಯಾಕೆ ಚೆನ್ನಾಗಿಲ್ವಾ? ಮತ್ತು ಅಲ್ಲಿ ತುಂಬ ಇದಾಯಿತು ಅಂದ್ಬಿಟ್ಟು ಟ್ರಾವೆಲ್ ಮಾಡಿ ಟೀ ಕುಡ್ಕೊಂಡು ಹೋಗೋಣ ಅಂತ ಟೀ ಕುಡ್ಕೊಂಡು ಹೋದ್ವಿ. ನಾವು ಶೇರಿಂಗ್ ಆಟೋನಲ್ಲಿ ಹೋದ್ವಿ, ಟ್ರೈನಲ್ಲಿ ಹೋಗಿದ್ವಲ್ಲ, ಓನ್ ವೆಹಿಕಲಲ್ಲಿ ಹೋಗಿರಲಿಲ್ಲ, ಶೇರಿಂಗ್ ಆಟೋಲ್ಲಿ ಹೋದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಹೋಗ್ತಾ ದಾರಿಯಲ್ಲಿ ಅವ್ರ ಮನೆ ಸಿಕ್ತು. ನೋಡಿ ರೋಡ್ ಸೈಡ್ಗೆ ಇದೆ ಎಲ್ಲ. ಈ ಥರ ಆಂಧ್ರನಲ್ಲೆಲ್ಲ ಈ ಥರ ಮಾಡ್ತಾರೆ ಮದುವೆಗಳು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ಯಾನರಲ್ಲೆಲ್ಲ ಹಾಕಿ. ನಮ್ಮ ಸೈಡೆಲ್ಲ ಯಾರೂ ಆ ಥರ ಮಾಡೋದಿಲ್ಲ. ನೋಡಿ ಹುಡುಗ ತುಂಬ ಗೊತ್ತಿರೋ ಹುಡುಗ, ನಮಗೆ ಒಳ್ಳೆ ಹುಡುಗ, ಹಾಗಾಗಿ ತುಂಬ ದೂರ ಆದರೂ ಪರವಾಗಿಲ್ಲ ಅಂತ ಹೋಗಿ ಬಂದ್ವಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು. ನೋಡಿ ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಸಕ್ಕತ್ತಾಗಿತ್ತು. ನೈಟ್ ಬರಬೇಕಾಗಿತ್ತು, ಚೆನ್ನಾಗಿತ್ತು ಅಂತೆಲ್ಲ ಹೇಳಿದ್ರು. ಹಾಗಾಗಿ ನೈಟ್ ಹೋಗೋಕ್ಕಾಗಲಿಲ್ಲ, ಮಕ್ಕಳಿದ್ರು, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸು ಬಂದ್ವಿ ಅಂತ ಹೇಳಿದ್ವಿ. ಮತ್ತು ಇದೆಲ್ಲ ಅವ್ರದ್ದೇ ಜಾಗ, ಶೆಡ್ಡು, ಹಸು ಎಲ್ಲ ಸಾಕ್ತಾರೆ ಅವರು. 4-5 ಹಸು ಇದೆ ಅಕ್ಕ ಅಂತ ಹೇಳಿದ್ರು. ಮತ್ತು ನೈಟ್ ಎಲ್ಲ ಗ್ರ್ಯಾಂಡ್ ಇದೆ. ಹೊಸ ಮನೆ ಕಟ್ಟಿ ಮದುವೆ ಆಗಿದ್ದಾನೆ ಹುಡುಗ. ಒಳ್ಳೇದಾಗಲಿ ಆ ಹುಡುಗನಿಗೆ, ತುಂಬ ಒಳ್ಳೆ ಹುಡುಗ, ಒಳ್ಳೆಯವ್ರಿಗೆ ಒಳ್ಳೆ ಮನಸ್ಸಿರುತ್ತೆ. ಮತ್ತು ಎಲ್ಲ ಮುಗ್ದೋಗಿತ್ತು. ಮತ್ತು ಆ ಹುಡುಗಿ ಪಾಪ ನಿದ್ದೆ ಮಾಡ್ತಾ ಇದ್ದು, ಹುಡುಗಿನ ಕರ್ಕೊಂಬಂದು ಫೋಟೋ ಇಡ್ಸ್ಕೊಂಡು ತಗೊಂಡೋಗಿದ್ದು ಗಿಫ್ಟ್ ಕೊಟ್ಬಿಟ್ಟು ಫೋಟೋ ಇಡ್ಸ್ಕೊಂಡು ಅವ್ರ ಮನೇಲಿ ಅಡುಗೆ ಎಲ್ಲ ಮಾಡಿದರು. ಊಟ ಮಾಡಿಕೊಂಡು ಬಂದು ತುಂಬ ಚೆನ್ನಾಗಿತ್ತು. ಹುಡುಗ ಒಳ್ಳೆಯವನು, ಹಾಗಾಗಿ ನಾವು ಅಷ್ಟು ದೂರ ಆದರೂ ಪರವಾಗಿಲ್ಲ ಅಂತ ಹೋಗಿದ್ವಿ ನಾವು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಫಸ್ಟ್ ಟೈಮ್ ಈ ಥರ, ಅದು ಮದುವೆ ಎಲ್ಲ ಮುಗಿದ್ಮೇಲೆ ಹೋಗಿರೋದು, ಇದೆ ಫಸ್ಟ್ ಟೈಮು. ನೈಟ್ ರಿಸೆಪ್ಷನ್ನು, ಮುಹೂರ್ತ ಎಲ್ಲ ಮುಗ್ದೋಗಿದೆ, ಆಮೇಲೆ ಹೋದ್ವಿ ನಾವು. ಹುಡುಗಿ ಪಾಪ ನಿದ್ದೆ ಮೂಡಲ್ಲೇ ಇದ್ರು. ಎಲ್ಲಾದರೂ ಹೋಗ್ಬಿಟ್ಟಿದ್ರು ಪಾಪ, ಅವರು ಕಷ್ಟ ಅವ್ರಿಗೆ ಗೊತ್ತು, ನೈಟಲ್ಲೇ ಎದ್ದಿರ್ತಾರೆ. ನಾವು ಹೋಗಿದ್ರಿ ಅಂದ್ಬಿಟ್ಟು ಅವ್ರು ಬರೋಕ್ಕಾಗಲ್ಲ. ಮತ್ತು ನೈಟ್ ಏನೋ ಫಂಕ್ಷನ್ ಇದೆ, ಇರಿ ಅಂತ ಹೇಳಿದ್ರು. ಅಯ್ಯೋ ನೈಟ್ಗೆಲ್ಲ ಇರೋಕ್ಕಾಗಲ್ಲಮ್ಮ, ಮತ್ತೆ 6 ಗಂಟೆಗೇನೋ ಮತ್ತೆ ಅರ್ಶಿನ ಇಡ್ತಾರೆ, ಏನೋ ಹೊಸ್ಗೆ ಎಲ್ಲ ಅಂತಂದ್ಬಿಟ್ಟು ಮತ್ತೆ ಬಂದುಬಿಟ್ವಿ ನಾವು. ಮಕ್ಕಳೆಲ್ಲ ಇದ್ದಾರೆ, ಆಗಲ್ಲ ಅಂದ್ಬಿಟ್ಟು. ಮತ್ತು ನಮ್ಮ ಮನೇಲಿ ಬಾಡಿಗೆಗಿದ್ದಾರೆ, ಅವ್ರ ಮನೆಯೆಲ್ಲನೂ ಅಲ್ಲೇ ಹತ್ರ ಇದೆ. ಎಲ್ಲ ಅವ್ರ ಮನೆಗೆಲ್ಲ ಹೋಗಿ ನೋಡ್ರಿ, ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ ಅವ್ರ ಮನೆ ಎಲ್ಲನೂ ನೋಡಿಕೊಂಡು ಬಂದ್ವಿ ನಾವು ಫೈನಲಿ. ಮತ್ತು ಇಲ್ಲಿ ಕುಪ್ಪಮಲ್ಲಿ ನೋಡ್ರಿ ಗುಂತ್ಪಂಗಡ ಅಂತಾರೆ, ಬೋಂಡ ಎಲ್ಲ ಈಸ್ಕೊಂಡು ನಮ್ಮ ಅಕ್ಕಗೆ ಗೊತ್ತಿರೋರು ಅಂದ್ಬಿಟ್ಟು. ಮತ್ತು ಇಲ್ಲೊಂದು ಚೆನ್ನಾಗಿದೆ, ಯಾವುದೋ ಬಿಲ್ಡಿಂಗ್, ಹಳೇ ಬಿಲ್ಡಿಂಗು ಅಂತ ಇಷ್ಟ ಆಯಿತು ಅಂತ ಫೋಟೋ ಇಟ್ಕೊಂಡೆ.
ಮತ್ತೆ ಎಲ್ಲ ಹಿಡ್ಕೊಂಡು ಬೋಂಡ ಎಲ್ಲ ಈಸ್ಕೊಂಡು ಗೊತ್ತಿರೋರು ಅಂದ್ಬಿಟ್ಟು ಬಂದ್ವಿ ನಾವು. ಮತ್ತು ಬುಕ್ಕಿಂಗ್ ಇದಕ್ಕೆ ಬಂದ್ವಿ ಕುಪ್ಪಮಲ್ಲಿ. ನಮ್ಮ ಹುಡುಗ ನೋಡ್ರಿ ಟ್ರೈನ್ ಟಿಕೆಟ್ ತೊಗೊತಾ ಇದ್ದಾನೆ. ಮತ್ತು ಅಲ್ಲಿ ಫ್ರೆಶ್ ಆಗಿ ಒಣಗಾನೆ ಸೊಪ್ಪಿತ್ತು ಅಂದ್ಬಿಟ್ಟು, ನನಗೂ ತುಂಬ ಇಷ್ಟ ಒಣಗಾನೆ ಸೊಪ್ಪು ಅಂದರೆ. ನಾನು ಫಸ್ಟ್ ವೀಡಿಯೋ ಒಂದು ಹಾಕಿದ್ದೀನಿ, ಹಾಗಾಗಿ ಫ್ರೆಶ್ ಆಗಿತ್ತು ಅಂದ್ಬಿಟ್ಟು ತೊಗೊಂಡ್ವಿ. ಮತ್ತು 1 ಅವರ್ ವೆಯ್ಟ್ ಮಾಡಿದ್ವಿ ಟ್ರೈನಲ್ಲಿ, ಸ್ಟೇಷನಲ್ಲಿ ನಮ್ಮ ಟ್ರೈನ್ ಬರೋದಕ್ಕೆ. ಮತ್ತು ಮಾಮೂಲಿ ನಾವು ಬರಬೇಕಾದ್ರೆ ಪ್ಯಾಸೆಂಜರಲ್ಲಿ ಬಂದ್ವಿ, ಯಾಕಂದರೆ ಅವಾಗ ರಶ್ ಇರೋದಿಲ್ಲ ಅಂದ್ಬಿಟ್ಟು. ಮತ್ತೆ ಬರಬೇಕಾದ್ರೆ ತುಂಬ ಬೋರ್ ಆಯಿತು ಅಂತ ಕಟ್ಟೆಗೆ ಇಳಿಸ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಪಟಾಪಟ್ ಅಂತ ಮನೆಗೆ ಬಂದು ಮಕ್ಕಳನ್ನ ಪಿಕಪ್ ಮಾಡಿದ್ವಿ. ಹೀಗಿತ್ತು ಡೇ. ವೆಲ್ಕಮ್ ಟು